ರಾಮೇಶ್ವರಂ ಕೆಫೆ ಮೇಲಿನ ಬಾಂಬ್ ದಾಳಿಗೆ 2 ವಾರವೇ ಆಯಿತು. ಇದುವರೆಗೂ ಬಾಂಬರ್ ಪತ್ತೆಯಾಗಿಲ್ಲ. ಆದರೆ ಈ ಸ್ಫೋಟದ ಹಿಂದೆ ಅದೊಂದು ಸಂಘಟನೆ ಕೈವಾಡ ಇರೋ ಶಂಕೆ ವ್ಯಕ್ತವಾಗಿದೆ. ಆ ಮೂವರ ಮೇಲೆ ಡೌಟ್ ಶುರುವಾಗಿದ್ದು ಎನ್ಐಎ ಬೇಟೆ ಆರಂಭಿಸಿದೆ. ಬೆಂಗಳೂರಿಗರನ್ನ ಬೆದರಿಸಲು ಸ್ಫೋಟ, ಸಿಲಿಕಾನ್ ಸಿಟಿಯ ಶಾಂತಿ ಕದಡಲು ಬ್ಲಾಸ್ಟ್. ರಾಜಧಾನಿಯಲ್ಲಿ ದೊಡ್ಡ ಬಾಂಬ್ ದಾಳಿಗೆ 4 ವರ್ಷಗಳ ಹಿಂದೆಯೇ ಪ್ಲಾನ್ ಆಗಿತ್ತು. ಹಿಂದೂ ಮುಖಂಡರೇ ಟಾರ್ಗೆಟ್ ಆಗಿದ್ರು. ಅಷ್ಟಕ್ಕೂ ರಾಮೇಶ್ವರಂ ಕೆಫೆ ಸ್ಫೋಟದ ಹಿಂದೆ ಬಿದ್ದಿರುವ ಪೊಲೀಸರು ಮತ್ತಷ್ಟು ಭಯಾನಕ ರಹಸ್ಯಗಳನ್ನ ರಿವೀಲ್ ಮಾಡಿದ್ದಾರೆ. ಕೆಫೆ ಸ್ಫೋಟದ ಹಿಂದೆ ಅಲಿ ಹಿಂದ್ ಮಾಡ್ಯೂಲ್ ಕೈವಾಡ. 4 ವರ್ಷದ ಹಿಂದೆ ಸಂಚು ವಿಫಲ, ರಾಮೇಶ್ವರಂ ಕೆಫೆಯಲ್ಲಿ ಸಫಲ. ರಾಮೇಶ್ವರಂ ಕೆಫೆ ಬಾಂಬರ್ ಹಿಂದೆ ಬಿದ್ದಿರುವ ಎನ್ಐಎ ಹಾಗೂ ಸಿಸಿಬಿಗೆ ಒಂದೊಂದೇ ರಹಸ್ಯಗಳು ಎದುರಾಗ್ತಿವೆ. ಅದರಲ್ಲೂ ಈ ಬಾಂಬ್ ಕೇಸ್ನಲ್ಲಿ ಈ ಹಿಂದೆ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದ ಮಾಡ್ಯೂಲ್ನ ಸಂಚು ಇರೋ ಅನುಮಾನ ಇದೆ. ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡಿದ್ದ ಉಗ್ರರ ಪ್ಲಾನ್ 4 ವರ್ಷದ ಹಿಂದೆ ಎನ್ಐಎ ದಾಳಿಯಿಂದ ವಿಫಲ ಆಗಿತ್ತು. ಆದ್ರೀಗ ಅದರ ಮುಂದುವರೆದ ಭಾಗವೇ ಈ ಸ್ಫೋಟ ಅನ್ನೋ ಅನುಮಾನ ಮೂಡಿದೆ. ಅಂದು ನಾಪತ್ತೆ ಆಗಿದ್ದವರಿಂದಲೇ ಕೃತ್ಯ. ಹೌದು, ಇಂಥದ್ದೊಂದು ಅನುಮಾನದಲ್ಲಿ ಈಗ ತನಿಖೆ ನಡೆಯುತ್ತಿದೆ. ಯಾಕಂದ್ರೆ 2020ರ ಜನವರಿಯಲ್ಲಿ ಎನ್ಐಎ ದಾಳಿ ಮಾಡಿತ್ತು. ಆಗ 7 ಜನ ಅರೆಸ್ಟ್ ಆಗಿದ್ರು. ಅಷ್ಟೇ ಅಲ್ಲ, ಒಂದಿಷ್ಟು ಸ್ಫೋಟದ ಸಂಚು ಬಯಲಾಗಿತ್ತು. ವಿಷಯ ಅಂದ್ರೆ ಈ ಗ್ಯಾಂಗ್ನಲ್ಲಿ ಕೇವಲ 7 ಜನ ಮಾತ್ರವಲ್ಲ, ಇನ್ನಷ್ಟು ಯುವಕರು ಇರೋದು ಗೊತ್ತಾಗಿತ್ತು. ಅಂದು ಎಸ್ಕೇಪ್ ಆಗಿದ್ದವರೇ ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆ ಮೇಲೆ ಬಾಂಬ್ ದಾಳಿ ಮಾಡಿರುವ ಸುಳಿವು ಸಿಕ್ಕಿದೆ. ಮತೀನ್, ಹುಸೇನ್, ಸೈಯದ್ಗಾಗಿ ಶೋಧ. ಅಲಿ ಹಿಂದ್ ಮಾಡ್ಯೂಲ್ ಸಂಘಟನೆ ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡಿ ಸ್ಫೋಟಕ್ಕೆ ಸಂಚು ರೂಪಿಸಿತ್ತು. ಈಗಲೂ ಅದೇ ಸಂಘಟನೆಯ ಕೈವಾಡ ಇದೆ ಅನ್ನೋ ವಾಸನೆ ಬಂದಿದೆ. ಅಂದು ಪರಾರಿಯಾಗಿದ್ದ ಅಬ್ದುಲ್ ಮತೀನ್, ಮುಜಾಫಿರ್ ಹುಸೇನ್, ಸೈಯದ್ ಅಲಿ ಈವರೆಗೂ ಪತ್ತೆಯಾಗಿಲ್ಲ. ಹೀಗಾಗಿ ಅವರ ಮೇಲೆಯೇ ಡೌಟ್ ಪಟ್ಟಿರುವ ಎನ್ಐಎ ಬೇಟೆ ಆರಂಭಿಸಿದೆ. ಜೊತೆ ಜಗದೀಶ್, TV9 ಬೆಂಗಳೂರು.